ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ನೋಡಿ, ಇವತ್ತು ಬೆಳಗ್ಗೆ 5 ಗಂಟೆಗೆ ಇದ್ವಿ. ಇಲ್ಲಿ ನಮ್ಮ ಪಿ ಜಿ ಹತ್ರ ಕರೆಂಟ್ ಹೋಗ್ಬಿಡ್ತು. ಸೊ ಅದಕ್ಕೋಸ್ಕರ ನನ್ನ ಮಗ ಇದ್ದ, ಮಲಗಲಿಲ್ಲ ಅವನು. ಅದಕ್ಕೆ 5 ಗಂಟೆಯಿಂದ ಅವ್ನು ಮಲಗಲೇ ಇಲ್ಲ. ಅದಕ್ಕೆ 7 ಗಂಟೆಗೆ ಈ ಕಡೆ ಪಿ ಜಿ ಹತ್ರ ಬಂದ್ವಿ. 7 ಗಂಟೆಗೆ ಈ ಕಡೆ ಪಿ ಜಿ ಹತ್ರ ಬಂದು ಇಲ್ಲಿ ಕರೆಂಟ್ ಇತ್ತು. ಅವನಿಗೆ ಫ್ಯಾನ್ ಇದ್ದರೆ ಮಾತ್ರನೇ ಮಲಗ್ತಾನೆ. ಅದಕ್ಕೆ ಅವನಿಗೆ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಮಾಡೋಣ ಅಂತ ಹೋದೆ. ಅಂದರೆ ಕಾಫಿ ಕುಡ್ದಿರಲಿಲ್ಲ ಇನ್ನು, ಅದಕ್ಕೆ ಕಾಫಿ ಮಾಡೋಣ ಅಂತ ಹೋದೆ. ಇವತ್ತು ನೋಡಿ ನಮ್ಮ ಪಿ ಜಿಯಲ್ಲಿ ಚಿತ್ರಾನ್ನ ಮಾಡಿದರು. ಟಿಫನ್ ಎಲ್ಲ ಮಾಡ್ತಾಯಿದ್ರು ಇನ್ನು ಹುಡುಗಿಯರೆಲ್ಲ. ನಾನು ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೆ. ನೋಡಿ, ಕಾಫಿ ಮಾಡಿ ನಮ್ಮ ಅತ್ತೆ ಮಾಮಂಗೂ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟು ನಾನು ಕಾಫಿ ಕುಡಿದು ನನ್ನ ಮಗ ಹೆಂಗೋ ಮಲಗಿದೆ. ನನ್ನ ಮಗ ಎದ್ದೋಳಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ರೆಡಿ ಮಾಡ್ಕೊಳೋಣ ಅಂತ. ಹೆಂಗಿದ್ರು ನನ್ನ ಮಗ ಇದ್ದರೆ ತಿರ್ಗಾಗಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಸಾಂಬಾರಿಗೆ ರೆಡಿ ಮಾಡೋಣ ಅಂತ ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾಯ್ತು. ನಮ್ಮ ಮಾಮ ಊರಿಂದ ತಂದಿತ್ತು, ಇದು ಊರಲ್ಲಿ ತೋಟದಲ್ಲಿ ಬೆಳೆದಿರೋವು. ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದೆ ಸಾಂಬಾರಿಗೆಲ್ಲ. ಜೊತೆಗೆ ನನ್ನ ಮಗ ಇದ್ದ, ಅವನಿಗೆ ಸರಿ ಮಾಡಿ ತಿನ್ನಿಸಿ ನಾನು ಟಿಫನ್ ಮಾಡೋಣ ಅಂತ ನಾನು ಟಿಫನ್ ಮಾಡಿಬಿಟ್ಟು ನನ್ನ ಮಗ ಯಾಕೋ ಸರಿ ತಿಂದ್ಬಿಟ್ಟು ತಿರ್ಗಿ ಮತ್ತೆ ಹಂಗೆ ಮಲಗಿಬಿಟ್ಟ. ಅದಕ್ಕೆ ನಾನು ಅಷ್ಟೊತ್ತಿಗೆ ಸಾಂಬಾರು ಮಾಡ್ಕೊಳೋ ಅಂತ ಸಾಂಬಾರಿಗೆಲ್ಲ ಇಡ್ತಾ ಇದ್ದೆ. ನೋಡಿ, ನಾನು ಫಸ್ಟ್ ಒಗ್ಗರಣೆಗೆ ಇಟ್ಬಿಟ್ಟು ಆಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊತೀನಿ ಮಸಾಲೆ ಎಲ್ಲ. ಈ ಕಡೆ ಒಗ್ಗರಣೆನೇ ಬೇಯುತ್ತೆ, ನಾನು ಮಿಕ್ಸಿಗೆ ಹಾಕೊಳ್ಳೋದು ಆಗುತ್ತೆ ಅಂತ. ಈ ಥರ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ, ಬೇಗನೂ ಕೆಲಸ ಆಗುತ್ತೆ ಅಂತ ನಾನು ಒಂದೇ ಸಲ ಮಾಡ್ಕೊತೀನಿ ಎಲ್ಲನೂ. ನೋಡಿ, ಒಗ್ಗರಣೆಗೆ ಇಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಹಂಗೆ ಮಿಕ್ಸಿಗೆ ಹಾಕ್ಕೊತಾನೆ ಎಲ್ಲ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ, ಮಸಾಲೆ ಎಲ್ಲ ಹಾಕಿದ್ದಾಯಿತು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಅಂದರೆ ಬೇಳೆ ನಾವು ಅಂಗಡಿಯಿಂದ ತರೋದಲ್ವ, ಹಂಗೆ ನುಗ್ಗೆಕಾಯಿ ಬೇಳೆ ಎರಡೂ ಒಂದೇ ಸಲ ಹಾಕಿದ್ರೆ ಬೇಯ್ತವೆ. ಇಲ್ಲ ಮನೆಯಿಂದ ಅಂದರೆ ಊರಲ್ಲಿ ಬೆಳೆದಿರೋ ತಂದಿದ್ರೆ ಅವನ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನೇನು ಹಂಗೆ ಹಾಕ್ಕೊಳಲ್ಲ, ಯಾಕಂದರೆ ಅಂಗಡಿಯಿಂದ ತಂದಿರೋ ಬೇಳೆ ಅಲ್ವ. ಸೊ ಅದಕ್ಕೋಸ್ಕರ ನಾನು ಹಂಗೆ ನೀಟಾಗಿ ಬೇಳೆ ತೊಳೆದ್ಬಿಟ್ಟು ಹಾಕ್ಕೊತೀನಿ. ನೋಡಿ, ಬೇಳೆ ಹಾಕಿ ಹಂಗೆ ನುಗ್ಗೆಕಾಯಿ ಹಾಕಿ ಉಪ್ಪು ಹಾಕ್ಬಿಟ್ಟು ಸಾಂಬಾರಿಗೆಲ್ಲ ಇಟ್ಟೆ. ನೋಡಿ, ನಾನು ಸಾಂಬಾರಿಗೆಲ್ಲ ಇಡೋಷ್ಟೊತ್ತಿಗೆ ನನ್ನ ಮಗ ಇದ್ದ. ಅದಕ್ಕೆ ಅವ್ನಿಗೆ ಸ್ನಾನ ಮಾಡ್ಸೋಣ ಅಂತ ಅವನಿಗೆ ನೀರು ಇಟ್ಬಿಟ್ಟು ಅವ್ನು ಸರಿ ತಿನ್ಸಿದ್ಮೇಲೆ ನೀರು ಕುಡಿಲಿಲ್ಲ, ಅವ್ನು ಹಂಗೆ ಮಲಗಿಬಿಟ್ಟ. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ನೀರು ಇಟ್ಟಿದ್ದೀನಿ ಬಿಸಿ ಆಗಲಿ ಅಂತ. ನೋಡಿ, ಅವನಿಗೆ ನೀರು ಕೊಟ್ಟು ಬಂದುಬಿಟ್ಟು ನನ್ನ ಮಗನ ಸ್ನಾನಕ್ಕೆ ನೀರಿಟ್ಟಿದ್ನಲ್ಲ, ಅವು ಬಿಸಿ ಆಗೋಷ್ಟಿಗೆ ನಾನು ಸ್ವಲ್ಪ ಪಾತ್ರೆ ಇದ್ದು ತೊಳೆಯೋಣ ಅಂತ ಎಲ್ಲ ತೊಳಿತಾ ಇದ್ದೆ. ಈ ಪಾತ್ರೆ ಅಂತೂ ಜಾಸ್ತಿ ಇದ್ಬಿಟ್ರೆ ಎಲ್ಲನೂ ತೊಗೊಂಡು ಮಾಡ್ತಿರ್ತೀವಿ. ಇದಾವೆ ಬಿಡು ಅಂತ ತೊಳ್ಕೊಳೋದೇ ಇಲ್ಲ, ಇರೋ ಪಾತ್ರೆ ಎಲ್ಲ ಮಾಡಿಬಿಡ್ತೀವಿ. ಆಮೇಲೆ ಗೊತ್ತಾಗುತ್ತೆ ಎಷ್ಟೊಂದು ಪಾತ್ರೆ ಇದ್ದಾವೆ ಅಂತ. ಅದಕ್ಕೆ ಯಾವಾಗಲೂ ಹೋಗಿ ತೊಳೆದಿಟ್ಕೊಂಡ್ರೆ ಇಷ್ಟೊಂದು ಪಾತ್ರೆ ಆಗೋಲ್ಲ. ಅದಕ್ಕೆ ಬೆಳಗ್ಗೆ ಎಲ್ಲ ನಮ್ಮ ಅತ್ತೆ ತೊಳೆದ್ಬಿಟ್ಟಿತ್ತು, ಆದರೂ ಇನ್ನೂ ಇಷ್ಟಿದ್ವು. ನಾನೆಲ್ಲ ತೊಳೆದ್ಬಿಟ್ಟು ಆ ಕಡೆ ಬಾಯ್ಸ್ ಪಿ ಜಿತಾಗ ಬೇರೆ ಊಟ ತೊಗೊಂಡೋಗಿದ್ರಲ್ವ, ನೈಟು ಅವನು ತಂದಿರಲಿಲ್ಲ ಬೆಳಿಗ್ಗೆ, ಅದಕ್ಕೆ ಇವಾಗ ತೊಗೊಬಂದರು ಅಂತ ಅವನು ಎಲ್ಲ ತೊಳಿತಾ ಇದ್ದೆ. ನೋಡಿ, ಅಷ್ಟೊತ್ತಿಗೆ ನೀರು ಬಿಸಿ ಆದವು. ಅದಕ್ಕೆ ಸ್ನಾನ ಮಾಡ್ಸೋಣ ಅಂತ ಹೋದೆ. ಅವ್ರ ಅಪ್ಪ ಇರಲಿಲ್ಲ, ಅದಕ್ಕೆ ನಾನು ನಮ್ಮ ಅತ್ತೆ ಸ್ನಾನ ಮಾಡ್ಸೋಣ ಅಂತ ಹೋದೆ. ನಮ್ಮ ಮಾವ ನಾವೇ ಮಾಡಿಸ್ತೀವಿ ಹೋಗು ಅಂತ. ಅದಕ್ಕೋಸ್ಕರ ನಾನು ಬಂದು ಅನ್ನಕ್ಕೆ ನೀರು ಇಟ್ಬಿಟ್ಟು ಸಾಂಬಾರೆಲ್ಲ ಕುದೀತಾ ಇತ್ತು, ಅದನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇನ್ನೂ ಸ್ವಲ್ಪ ಪಾತ್ರೆ ಇದ್ವು, ಅವನ್ನೆಲ್ಲ ತೊಳಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅಂದರೆ ಅವರು ಪಿ ಜಿದು ಪಾಂಪ್ಲೆಟ್ ಹೊಡ್ಸೋಕ್ಕೆ ಹೋಗಿದ್ರು. ಅಂದರೆ ನಮ್ಮ ಪಿ ಜಿಗೆ ಯಾರೂ ಬರ್ತಾ ಇರಲಿಲ್ಲ ಇನ್ನು, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಪಾಂಪ್ಲೆಟ್ ಹೊಡಿಸ್ಬೇಕಾಯಿತು ಅಂಟಾಕಕ್ಕೆ ಅಂತ ಹೊಡ್ಸೋಕ್ಕೆ ಹೋಗಿದ್ರು ಅವರು. ನೋಡಿ, ಏನಂತ ಹಾಕ್ಸಿದ್ದಾರೆ ಅಂತ ನನಗೆ ಹೇಳ್ತಾಯಿದ್ರು. ಅಂದರೆ ಒಬ್ಬರನ್ನ ಯಾರನ್ನಾದ್ರೂ ನಮ್ಮ ಪಿ ಜಿಗೆ ಜಾಯಿನ್ ಮಾಡಿಸಿದ್ರೆ ಅವ್ರಿಗೆ 500 ರೂಪಾಯಿ ಕೊಡ್ತೀವಿ ಅಂತ ಪಾಂಪ್ಲೆಟಲ್ಲಿ ಹಾಕ್ಸಿದ್ರು ಅಂತ ನನಗೆ ಹೇಳ್ತಾಯಿದ್ರು. ನೋಡಿ, ನಾನು ಅದಕ್ಕೆ ಯಾವ ಥರ ಹಾಕಿದೆ ತೋರಿಸಿ ಅಂತ ಹೇಳಿದ್ದಕ್ಕೆ ನನಗೂ ತೋರಿಸ್ತಾಯಿದ್ರು ಯಾವ ಥರ ಹಾಕ್ಸಿದ್ದಾರೆ ಅಂತ. ನೋಡಿ, ನಾನು ಅದಕ್ಕೆ ಕೇಳ್ತಿದ್ದೆ ಯಾವ ಥರ ಹಾಕ್ಸಿದ್ದಾರೆ ತೋರಿಸು ಅಂತ. ಅದಕ್ಕೆ ನನಗೆ ತೋರಿಸ್ತಾಯಿದ್ರು. ನೋಡಿ, ಯಾವ ಥರ ಹಾಕ್ಸಿದ್ದಾರೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದು ಸಲ ಮರೀದೆ ಚೆಕ್ ಮಾಡಿ. ನೋಡಿ, ಪಾತ್ರೆ ತೊಳೆದಿದ್ದೆಲ್ಲ ಆಯಿತು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ನನ್ನ ಮಗನಿಗೆ ಅಷ್ಟೊತ್ತಿಗೆ ಸ್ನಾನ ಆಯಿತು. ಈ ಕಡೆ ಮನೆ ಹತ್ರ ಕರ್ಕೊಂಡು ಅವನು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲಗಿಕೊಂಡೆ. ನನ್ನ ಮಗ ಏನು ಜಾಸ್ತಿ ಹೊತ್ತು ಮಲಗಲಿಲ್ಲ, 1 ಅವರ್ 1.5 ಗಂಟೆ ಮಲಗ್ದ ಅಷ್ಟೇ, ಜಾಸ್ತಿ ಹೊತ್ತೇನು ಮಲಗಲಿಲ್ಲ. ಮತ್ತು ಅವ್ನು ಕರ್ಕೊಂಡು ಈ ಕಡೆ ಪಿ ಜಿ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ನೋಡಿ, ನಮ್ಮ ಮನೆ ಪಕ್ಕದಲ್ಲಿ ಇದ್ದರು, ಇವ್ರು ಚೆನ್ನಾಗಿ ಪರಿಚಯ ಆಗಿದ್ರು ಅಂತ ಹೇಳಿದ್ನಲ್ಲ, ಅಕ್ಕೋರು ಬಂದಿದ್ರು, ಶಿರಾಗೆ ಹೋಗಿದ್ರು. ಅದಕ್ಕೆ ಅವರು ಅಕ್ಕೋರು ಬಂದಿದ್ರು. ನೋಡಿ, ಒಂದು ರೌಂಡ್ ಗಾಡಿಯಲ್ಲಿ ಕರ್ಕೊಂಡೋಗಿ ಬಂದರು ನನ್ನ ಮಗನ. ಅವ್ನು ಬರೋಲ್ಲ ಅಂತ ಅಳ್ತಾ ಇದ್ದ. ಸೊ ಅದಕ್ಕೆ ಅವ್ರಿಗೆ ಏನೇನು ಮಾಡೋಣ ಅಂತ ಎಗ್ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ವಿ. ನೋಡಿ, ನಾವು ಯಾವ ಥರ ಎಗ್ ಬೋಂಡ ಮಾಡ್ತೀವಿ ಅಂದರೆ ಫಸ್ಟ್ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ಸುಲ್ದಿಕ್ಕೊಂಡ್ಬಿಟ್ಟು ನೋಡಿ ಹಿಂಗೆ ಕಡಲೆ ಹಿಟ್ಟು ಕಲಿಸ್ತೀನಿ. ಕಡಲೆ ಹಿಟ್ಟಲ್ಲಿ ಜಾಸ್ತಿ ಏನೂ ಹಾಕಲ್ಲ ನಾನು, ಜೀರಿಗೆ ಏನೂ ಹಾಕಲ್ಲ. ಇದರಲ್ಲಿ ಒಂದು ಸ್ವಲ್ಪ ಸೋಡಾ ಪುಡಿ, ಉಪ್ಪು, ಖಾರದ ಪುಡಿ, ಕಡಲೆ ಹಿಟ್ಟು ಹಾಕಿ ಕಲಿಸ್ತೀನಿ. ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ತೀನಿ. ನೋಡಿ, ಗಟ್ಟಿ ಕಲಿಸ್ಬಿಟ್ಟು ಇವಾಗ ಮೊಟ್ಟೆ ಎಲ್ಲ ಸಿಪ್ಪೆ ಸುಲ್ದಿಕೊಂಡಲ್ಲ ಅದನ್ನೆಲ್ಲ ಹದ್ಬಿಟ್ಟು ಹಿಂಗೆ ಇದೇ ಥರ ನಾವು ಮೊಟ್ಟೆ ಬೋಂಡ ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ಆ ಅಕ್ಕವರಿಗೆಲ್ಲ ಮೊಟ್ಟೆ ಬೋಂಡ ಮಾಡಿಕೊಟ್ಟು ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಅವ್ರಿಗೆ ಟೀಗಿಟ್ಟು ನೋಡಿ ಎಲ್ಲ ಕುತ್ಕೊಂಡು ತಿಂದ್ಕೊಂಡು ಟೀ ಕುಡ್ಕೊಂಡು ಮಾತಾಡ್ತಾಯಿದ್ರು ನಮ್ಮ ಮನೆಯವರು ಮತ್ತು ಮಾಮ ಅಕ್ಕ ಅವರೆಲ್ಲ. ಇವರೆಲ್ಲ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ರು, ಕ್ಲೋಸ್ ಆಗಿಬಿಟ್ಟಿದ್ರು ನಮಗೆ. ಅಂದರೆ ನಮ್ಮ ಮನೆ ಪಕ್ಕದವರು ಅನ್ನಂಗೇನಿಲ್ಲ, ತುಂಬ ಕ್ಲೋಸಾಗೇ ಇದ್ವಿ. ಅಂದರೆ ರಿಲೇಷನ್ನವರೇ, ಅಂದರೆ ಹತ್ತಿರದವರೇ ಅನ್ನಂಗೆ ಇರ್ತಿದ್ದು ನಾವು. ತುಂಬ ಕ್ಲೋಸಾಗೇ ಇದ್ವಿ. ನನ್ನ ಮಗನೂ ಅಷ್ಟೇ ಚೆನ್ನಾಗಿರ್ತಾನೆ, ಇವ್ರ ಹತ್ರ ಚೆನ್ನಾಗಿ ಆಡ್ಕೊತಿರ್ತಾನೆ. ನೋಡಿ, ಇವ್ರು ನನ್ನ ಮಗನಿಗೆ ಬಟ್ಟೆ ಬೇರೆ ತಂದಿದ್ರು ಯುಗಾದಿ ಹಬ್ಬಕ್ಕೆ ಅಂತ. ನೋಡಿ, ತೋರಿಸ್ತಾ ಇದ್ದೀನಿ.
ನಾನು ನನ್ನ ಮಗನಿಗೆ ಇನ್ನೂ ಬಟ್ಟೆ ತೊಗೊಂಡಿರಲಿಲ್ಲ ಯುಗಾದಿ ಹಬ್ಬಕ್ಕೆ. ನೋಡಿ ಹೆಂಗೆ ತಂದಿದ್ದಾರೆ ನೋಡಿ. ಇದಕ್ಕೆ 2 ಪ್ಯಾಂಟು ಕೋಟು ಎಲ್ಲ ಬಂದಿದೆ, ಚೆನ್ನಾಗಿತ್ತು ಡ್ರೆಸ್ಸು. ನೋಡಿ ಅವ ಅಕ್ಕವ್ರು ಹೋಗಬೇಕು, ನಮ್ಗೆ ಲೇಟ್ ಆಗುತ್ತೆ ಅಂತ ಅವರು 6 ಗಂಟೆ ಹಂಗೆ ಹೋದರು. ನೋಡಿ ಅಳ್ತಾ ಇದ್ದಾನೆ, ಅವ್ರು ಹೋಗ್ತಾ ಇದ್ರೆ ನನ್ನ ಮಗ. ನೋಡಿ ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ನಾನು ಅಡುಗೆ ಮನೆಗೆ ಬಂದು ಎಲ್ಲ ಕೆಲಸ ಎಲ್ಲ ಹಂಗೆ ಇತ್ತು. ನೋಡಿ ಸ್ವಲ್ಪ ಪಾತ್ರೆ ಇದ್ವು, ಮತ್ತು ಮೊಟ್ಟೆ ಬಾಂಡ ಮಾಡಿದ್ವಲ್ಲ ಅದೆಲ್ಲ ಹಂಗೆ ಇತ್ತು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟೀ ಬೇರೆ ಮಾಡಬೇಕಾಯ್ತು ಇವಾಗ. ಅಂದರೆ ಇನ್ನೇನು ಸಂಜೆ ಆಗಿತ್ತಲ್ವ, ಎಲ್ಲರೂ ಬಂದಿರ್ತಾರೆ ನಮ್ಮ ಪಿ ಜಿಯಲ್ಲಿ ಹುಡುಗಿಯರೆಲ್ಲ. ಅದಕ್ಕೆ ಟೀ ಮಾಡಬೇಕಾಯ್ತು. ಅದಕ್ಕೆ ಒಂದು ಸೈಡ್ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡ್ಗೆ ಟೀಗಿಟ್ಟೆ. ಟೀ ಬೇಯೋಷ್ಟೊತ್ತಿಗೆ ಒಂದು ಸ್ವಲ್ಪ ಪಾತ್ರೆ ಇದ್ವು, ಅಂದರೆ ಟೀಗೆ ಇಟ್ಬಿಟ್ಟು ನಾನು ಕೆಲಸ ಮಾಡ್ಕೊತೀನಿ, ಅದು ಬೇಯೋಷ್ಟೊತ್ತಿಗೆ ನನ್ನ ಕೆಲಸನೂ ಆಗುತ್ತೆ ಅಂತ ನೋಡಿ ಟೀಗೆ ಇಟ್ಬಿಟ್ಟು ನಾನೊಂದು ಸ್ವಲ್ಪ ಪಾತ್ರೆ ಇದ್ವು ಅಂತ ಎಲ್ಲ ಪಾತ್ರೆ ತೊಳ್ಕೊತಾ ಇದ್ದೆ. ನೋಡಿ ನಾನು ಜಾಸ್ತಿ ಪಾತ್ರೆ ಇಟ್ಕೊಳಲ್ಲ, ಯಾವಾಗಲೂ ಅವಾಗ ಪಾತ್ರೆ ತೊಳಿತಾ ಇರ್ತೀನಿ. ಅವಾಗ ತೊಳೆದ್ಬಿಟ್ರೆ ಅಂದರೆ ಜಾಸ್ತಿ ಪಾತ್ರೆ ಅನಿಸಲ್ಲ, ಆಮೇಲೆ ಒಂದೇ ಸಲ ತೊಳೆಯೋಕ್ಕೂ ರಿಸ್ಕು ಆಗೋಲ್ಲ. ಅದಕ್ಕೋಸ್ಕರ ನೋಡಿ ಪಾತ್ರೆ ಎಲ್ಲ ತೊಳೆದೆ. ಅಷ್ಟೊತ್ತಿಗೆ ನೀರು ಬಿಸಿಯಾಗಿದ್ವು ಅನ್ನೋಕ್ಕೆ. ಅದಕ್ಕೆ ಅಕ್ಕಿ ಎಲ್ಲ ತೊಳೆದಾಕ್ಬಿಟ್ಟು ನೋಡಿ ಅಕ್ಕಿ ನೀಟಾಗಿ ತೊಳೆದು ಹಾಕಿ, ಯಾಕಂದರೆ ಅಂಗಡಿಯಿಂದ ತಂದಿತ್ತಲ್ಲ ಧೂಳು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ನೀಟಾಗಿ ತೊಳೆದೇ ಹಾಕ್ತೀನಿ ಅಕ್ಕಿನ. ನೋಡಿ ಅಕ್ಕಿ ಎಲ್ಲ ತೊಳೆದಾಕಿ ಅಷ್ಟೊತ್ತಿಗೆ ಟೀನೂ ಆಗಿತ್ತು. ನಮ್ಮ ಪಿ ಜಿಯವ್ರಿಗೆಲ್ಲ ಟೀ ಕೊಟ್ಬಿಟ್ಟೆ. ನನ್ನ ಮಗ ನೋಡಿ ಅವ್ನು ಅಳ್ತಿದ್ದ ಅಂತ ಅವ್ನು ಮಲಗ್ಸೋಣ ಅಂತ ಹೋದೆ. ಅವ್ನು ಮಲಗಿಸ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡಿದ್ದೆ ಅವನ ಹತ್ರನೇ. ಅಂದರೆ ಇವತ್ತು ಮುದ್ದೆ ಮಾಡಬೇಕಾಯ್ತು, ಇನ್ನೇನು ಅನ್ನ ಸಾಂಬಾರು ಆಗಿತ್ತಲ್ಲ, ಅದಕ್ಕೆ ನಮ್ಮ ಅತ್ತೆ ಮುದ್ದೆ ಮಾಡುತ್ತೆ ಅಂತ ಅವ್ನು ಮಲಗಿದ್ದ ಅಂತ. ಅವ್ನಿಗೆ ಎದ್ದಿದ ತಕ್ಷಣ ಬಾರ್ಲು ಬಿದ್ದುಬಿಡ್ತಾನೆ, ಅದಕ್ಕೋಸ್ಕರ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ನೋಡಿ ಆ ಕಡೆ ಬಾಯ್ಸ್ ಪಿ ಜಿಗೆ ಊಟ ತುಂಬಿಕೊಡ್ಬೇಕಾಯ್ತು. ಅದಕ್ಕೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಅವ್ರಿಗೆ ಊಟ ತುಂಬಿಕೊಟ್ಬಿಟ್ಟು ನಮ್ಮ ಮಾಮ ಕೊಟ್ಟು ಬರೋಕ್ಕೋಯ್ತು. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. ಅಷ್ಟೊತ್ತಿಗೆ ಅವ್ನಿಗೆ ಸರಿ ರೆಡಿ ಮಾಡಿಕೊಂಡ್ರೆ, ಅವ್ನು ಎದ್ದಿದ ತಕ್ಷಣ ಬೇಗ ಮಾಡಿ ತಿನ್ನಿಸ್ಬೋದಂತ ಸರಿ ರೆಡಿ ಮಾಡಿಕೊಂಡೆ. ನೋಡಿ ನನ್ನ ಮಗನೂ ಎದ್ದ ಅಷ್ಟೊತ್ತಿಗೆ. ನಮ್ಮ ಅತ್ತೆ ನಮ್ಮ ಮಾಮ ಊಟ ಮಾಡ್ತಾಯಿದ್ರು, ನಮ್ಮ ಮನೆಯವ್ರು ಎತ್ಕೊಂಡು ಅಡ್ಡಾಡ್ತಾಯಿದ್ರು ಅವನ್ನ. ಅಷ್ಟೊತ್ತಿಗೆ ನಾನು ಸರಿ ಮಾಡಿ ತಿನ್ನಿಸಿದ್ರೆ, ಅಂದರೆ ಎದ್ದಿದ ತಕ್ಷಣ ಅಂದರೆ ಒಂದು 10 ನಿಮಿಷ ಆದಮೇಲೆ ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾರೆ. ಎದ್ದಿದ ತಕ್ಷಣವೇ ತಿನ್ನಲ್ಲ ಹುಡುಗರು. ಒಂದು ಸ್ವಲ್ಪ ತಾಡ್ಸಿದಾದ್ಮೇಲೆ ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾರೆ. ಮಲಗಿ ಎದ್ದಿರ್ತಾರಲ್ವ ಅವ್ರಿಗೂ ಹೊಟ್ಟೆ ಹಸ್ತಿರುತ್ತೆ. ಅಂದರೆ ಹಾಲು ಕೊಟ್ಟಿರಲ್ಲ ನಾನು, ಎದ್ದಿದ ತಕ್ಷಣ ಹಿಂಗೆ ಸರಿ ತಿನ್ನಿಸ್ಬಿಡ್ತೀನಿ. ಮಲಗಿ ಎದ್ದಿದ ತಕ್ಷಣ ಅವಾಗ ಮಾತ್ರ ಚೆನ್ನಾಗಿ ತಿಂತಾನೆ. ನೋಡಿ ಅವನಿಗೆ ತಿನ್ನಿಸ್ಬಿಟ್ಟು ನಾನು ಊಟ ಮಾಡೋಣ ಅಂತ ಬಂದೆ. ನೋಡಿ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಊಟ ಮಾಡ್ತಾಯಿದ್ದೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿ ಆಗಿಬಿಟ್ಟಿತ್ತು. ನೋಡಿ ಈ ರೆಸಿಪಿ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದು ಸಲ ಮರೀದೆ ಚೆಕ್ ಮಾಡಿ. ಹಂಗೆ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ.